ಇದರಿಂದ ಜನರಿಗೆ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸಿದರೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವೂ ಆಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಜನರು ತಮ್ಮ ಮೂಲ ಆಚರಣೆಗಳಿಗೆ ಹಿಂದಿರುಗಿದ್ದಾರೆ. ಆಹಾರ ಪದ್ಧತಿ, ಸಾಮಾಜಿಕ ಸಹಕಾರ, ಸ್ವಚ್ಛತೆಯ ಪಾಠ ನಮಗೆ ಕಲಿಸಿಕೊಟ್ಟಿದೆ. ನೆತ್ತರಕೆರೆಯಲ್ಲಿ ಮನೆ ಹಸ್ತಾಂತರದ ಕಾರ್ಯಕ್ರಮ ಸಂದರ್ಭ ನೆತ್ತರಕೆರೆ ಯುವಕರ ಪರಿಶ್ರಮದಿಂದ ಮನೆ ನಿರ್ಮಾಣವಾಗಿದೆ. ಈ ಮೂಲಕ ಜನರಲ್ಲಿ ಪರೋಪಕಾರದ ಭಾವನೆಯು ಜಾಗೃತಿಯಾಗಲಿದೆ ಎಂದು ಆರ್ಎಸ್ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ನುಡಿದರು. ನೆತ್ತರಕೆರೆಯಲ್ಲಿ ನವೋದಯ ಮಿತ್ರ ಕಲಾ ವೃಂದ, ನೇತ್ರಾವತಿ ನೃತ್ಯ ಮಂಡಳಿ ನೆತ್ತರಕೆರೆ, ಹಳೆ ವಿದ್ಯಾರ್ಥಿ ಸಂಘ ಮತ್ತು ಗ್ರಾಮ ವಿಕಾಸ ಪ್ರತಿಷ್ಠಾನ ಕಲ್ಲಿಗೆ ನೆತ್ತರಕೆರೆ ವತಿಯಿಂದ ನೆತ್ತರಕೆರೆ ಕಮಲ ಬೆಲ್ಚಾಡಿ ಕುಟುಂಬಕ್ಕೆ ಸುಮಾರು 3.5 ಲಕ್ಷ ಮೊತ್ತದಲ್ಲಿ ನಿರ್ಮಿಸಿದ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ನೆತ್ತರಕೆರೆ ಸಂಘದ ವತಿಯಿಂದ ನಿರ್ಮಿಸಿದ 3ನೇ ಮನೆ ಇದಾಗಿದೆ. ಹಿಂದೂ ಸಮಾಜದ ಬಡವರು, ಅಶಕ್ತರ ಸೇವೆಗೆ ನಾವು ಯಾವಾಗಲೂ ಸಿದ್ಧರಿರಬೇಕು. ಇದರಿಂದ ನಮ್ಮವರ ಬಲವಂತದ ಮತಾಂತರ ಘೋಷಣೆಗಳನ್ನು ತಡೆಯಬಹುದು. ಕಲ್ಲಿಗೆ ನೆತ್ತರಕೆರೆ ಗ್ರಾಮದ ಯುವಕರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಎಂದು ಬಣ್ಣಿಸಿದರು. ಈ ಸಂದರ್ಭ ಉಪಸ್ಥಿತರಿದ್ದ ಮತ್ತೊಬ್ಬ ಅತಿಥಿ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಡುಪಡಿಗುತ್ತು ಅವರು, ಸರಳ ಜೀವನದ ಉತ್ತಮ ಕಲ್ಪನೆಯಿಂದ ಜೀವನ ಸಾಕಾರವಾಗುವುದು. ಪ್ರಧಾನಿಯವರ ಆತ್ಮನಿರ್ಭರ್ ಯೋಜನೆಯಿಂದ ಜನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿ ಎಂದರು. ಈ ಕೊರೋನಾ ಸಂದರ್ಭಡು ಈ ಮಹಾಮಾರಿದ ಈ ಒಂದು ಜಗತ್ತಿಗೆ ಉಪ್ಪಿನ ಸಂದರ್ಭ ಜನಕ್ಕೂ ಎಂಚ ಉಪ್ಪಿಗೆ ಬರ್ಪಡೇನು ಪರ್ಯಾತ ಸಿಂಪಲ್ ನೆಟ್ ಬರೋದಂದ್ರೆ ಜನಕ್ಕೂ ತನ್ನ ಜೀವನ ಪದ್ಧತಿ ಚೇಂಜ್ ಮಾಡಿಕೊಡ್ಬೋದು. ನಮ್ಮ ಏರ್ಪ ಸರಳ ಜೀವನವನ್ನು ಅಳವಡಿಸಿದ್ರೆ ಸಾಧ್ಯವಿಲ್ಲ. ಸಿಂಪಲ್ ಲಿವಿಂಗ್ ಬಂದಿದೆ, ಹೈ ಥಿಂಕಿಂಗ್ ಅಂತ ಇಂಗ್ಲೀಷ್ ಬಂದಿದೆ. ಬಂದ ಸರಳ ಜೀವನ ಮಾತ್ರ ನಮ್ಮ ಚಿಂತನೆ ಮಾತ್ರ ಅತ್ಯಂತ ಹೆಚ್ಚು ಮಲ್ಲ. ಬಂದ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಎಂದು ಅಂಚಿನ ಥಿಂಕಿಂಗ್ ಜೀವನ ಮತ್ತು ಸರಳ ಅಂದೇನು ನಮ್ಮ ದೇಶಡು ನಮ್ಮ ಪ್ರಧಾನಿನ ಒಂಜಿ ನೇತೃತ್ವಡು ಪ್ರತಿ ಒರಿಯಲು ನಡಪುವಂಚಿನ ಕಾರ್ಯ ಈ ನಡಪುಂಡ ಇದಕ್ಕೆ ಇಲ್ಲೇ ಉದಾಹರಣೆ ಆಯ್ತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪೊಳಲಿ ರಾಮಕೃಷ್ಣ ತಪೋವನದ ಶ್ರೀ ವಿವೇಕ್ ಚೈತನ್ಯ ಸ್ವಾಮೀಜಿ ದೀಪ ಬೆಳಗಿಸಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಮನೆಯಕ್ಕೆ ಹಸ್ತಾಂತರಿಸಿ ಶುಭ ಹಾರೈಸಿದರು. ಈ ವೇಳೆ ಉದ್ಯಮಿ ಟಿ ತಾರನಾಥ ಕೊಟ್ಟಾರಿ, ದಾನಿಗಳಾದ ರಾಮಕೃಷ್ಣ ತಂತ್ರಿ ಪೊಳಲಿ, ಉಮೇಶ್ ರಾಲಿಯನ್ ಬೆಂಜನಪದವು, ಶಿಕ್ಷಕಿ ಮೋಹಿನಿ, ಸಂಘದ ಅಧ್ಯಕ್ಷ ಬಿ ಸುರೇಶ್ ಭಂಡಾರಿ, ಗೌರವಾಧ್ಯಕ್ಷ ಪಿ ಸುಬ್ರಹ್ಮಣ್ಯರಾವ್, ನೆತ್ತರಕೆರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಜ್ಯೋತಿಂದ್ರ ಶೆಟ್ಟಿ ಮುಂಡಾಜಿ, ಕಳ್ಳಿಗೆ ಗ್ರಾಮ ವಿಕಸನ ಪ್ರತಿಷ್ಠಾನ ಸಂಯೋಜಕ ಸಂತೋಷ್ ಕುಮಾರ್, ಸಂಗೀತ ವಿಠಲ್ ಸಾಲಿಯನ್ ಮತ್ತಿತರರು ಉಪಸ್ಥಿತರಿದ್ದರು.